ಇಂದು ಶಿವರಾತ್ರಿ ಹಿನ್ನೆಲೆ ದಾಡ್ಲೆ ಮಶಾಕ್ ದರ್ಗಾದಲ್ಲಿರೋ ಶ್ರೀ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆಗೆ ಕೌಂಟೌನ್. ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದಲ್ಲಿರೋ ದಾಡ್ಲೆ ಮಶಾಕ್ ದರ್ಗಾ 14 ಜನರಿಗೆ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಅನುಮತಿ ನೀಡಿರೋ ಕಲಬುರಗಿ ಹೈಕೋರ್ಟ್. ಆಂದೋಲ ಶ್ರೀ ಸಿದ್ದಲಿಂಗ ಸ್ವಾಮೀಜಿ, ಸಿದ್ದರಾಮಯ್ಯ ಹಿರೇಮಠ, ಹರ್ಷಾನಂದ ಗುತ್ತೇದಾರ್, ಗುರುಶಾಂತ್ ಟೆಂಗಳಿ ಸೇರಿದಂತೆ 14 ಜನರಿಗೆ ಪೂಜೆ ಸಲ್ಲಿಸಲು ಅವಕಾಶ. ಶ್ರೀ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಅವಕಾಶ. ಇಂದು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಪೂಜೆ ಸಲ್ಲಿಸಲು ಸಮಯ ನಿಗದಿ. 2020ರಲ್ಲಿ ದರ್ಗಾದಲ್ಲಿರೋ ಶಿವಲಿಂಗದ ಮೇಲೆ ಮಲಮೂತ್ರ ಎಸೆದು ಅಪವಿತ್ರಗೊಳಿಸಿದ ಕಿಡಿಗೇಡಿಗಳು ಘಟನೆ ಖಂಡಿಸಿ 2022ರಲ್ಲಿ ಶಿವಲಿಂಗ ಶುದ್ಧೀಕರಣಕ್ಕೆ ತೆರಳಿದ್ದ ಹಿಂದೂ ಸಂಘಟನೆಗಳು ಈ ವೇಳೆ ಅಂದಿನ ಕೇಂದ್ರ ಸಚಿವ ಭಗವಂತ್ ಶೂಬಾ, ಶಾಸಕ ಸುಭಾಷ್ ಗುತ್ತಿಗೆದಾರ್, ಡಿಸಿ, ಎಸ್ಪಿ ಕಾರಿನ ಮೇಲೆ ಕಲ್ಲು ತೂರಾಟ ಮಾಡಲಾಗಿತ್ತು. ಸ್ಥಳೀಯ ಮುಸ್ಲಿಮರಿಂದ ದೊಡ್ಡ ಮಟ್ಟದ ಗಲಭೆ. ಹೀಗಾಗಿ ಪ್ರತಿ ವರ್ಷ ಶಿವರಾತ್ರಿಯಂದು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋ ಹಿಂದೂಗಳು ಜಿಲ್ಲಾಡಳಿತ ಅನುಮತಿ ನೀಡಿದ್ದ ಹಿನ್ನೆಲೆಯಲ್ಲಿ ಕೋರ್ಟ್ ಮೂಲಕ ಅನುಮತಿ ಪಡೆಯುವ ಹಿಂದೂ ಸಂಘಟನೆಗಳು ದರ್ಗಾದಲ್ಲಿರೋ ಶಿವಲಿಂಗಕ್ಕೆ ಪೂಜೆ ಸಲ್ಲಿಕೆ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಸರ್ಪಗಾವಲು. ಐಜಿಪಿ, ಎಸ್ಪಿ, ಎಎಸ್ಐ, ಡಿವೈಎಸ್ಪಿ, ಸಿಸಿಐ, ಪಿಎಸ್ಐ, ಕಾನ್ಸ್ಟೇಬಲ್, ಹೋಂಗಾರ್ಡ್, ಕೆಎಸ್ಆರ್ಟಿಸಿ, ಡಿಎಆರ್ ತುಕಡಿ ಸಹಿತ 1500ಕ್ಕೂ ಅಧಿಕ ಪೊಲೀಸರ ನಿಯೋಜನೆ. ದರ್ಗಾದೊಳಗೆ, ದರ್ಗಾ ಸುತ್ತಮುತ್ತ 40ಕ್ಕೂ ಅಧಿಕ ಸಿಸಿ ಕ್ಯಾಮೆರಾಗಳ ಅಳವಡಿಕೆ. 4 ಅತ್ಯಾಧುನಿಕ ಡ್ರೋನ್ ಕ್ಯಾಮೆರಾಗಳ ಮೂಲಕ ಹದ್ದಿನ ಕಣ್ಣು. ಆಳಂದ ಪಟ್ಟಣಕ್ಕೆ ಸಂಪರ್ಕಿಸೋ ಎಲ್ಲ ಮಾರ್ಗಗಳಲ್ಲಿ ಚೆಕ್ಪೋಸ್ಟ್ ನಿರ್ಮಾಣ. ಮುಂಜಾಗ್ರತಾ ಕ್ರಮವಾಗಿ ಪಟ್ಟಣದಾದ್ಯಂತ 144 ಕಲಂ ನಿಷೇಧಾಜ್ಞೆ ಜಾರಿ. ಮದ್ಯ ಮಾರಾಟ ನಿಷೇಧ.